ಈಗಾಗಲೇ ಅದೇ ನಾವು ಜಾಸ್ತಿ ಮಾತನಾಡಿದ್ರೆ ನಾವು ಮಾಡಿರೋಂಥ ಕೆಲಸನೇ ಹೇಳ್ತಾ ಇದ್ದೀವಿ ಗೊತ್ತಾ, ಎಲ್ಲರೂ ಹೇಳ್ತಾ ಇದ್ದೀವಿ. ಒಂದು ನಿರ್ದೇಶಕರು ಮೊದಲನೇದಾಗಿ ಏನಂತ ಅಂದರೆ ಒಂದು ಕಥೆ, ಕಥೆ ಜೊತೆಯಲ್ಲಿ ಪಾತ್ರದ ಜೊತೆಯಲ್ಲಿ ಎಲ್ಲ ಟೆಕ್ನಿಷಿಯನ್ ಟೀಮ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ಒಂದು ಸಿನಿಮಾ ಕ್ವಾಲಿಟಿ ಇರಬೇಕು ಅಂತ. ಸೊ ನನ್ನ ಅದೃಷ್ಟ ಮೊದಲನೇ ಸರ್ತಿ ಕಿರಣ್ ಸರ್ ನನಗೆ ಪರಿಚಯ ಆದಾಗ ಒಂದು ಕಥೆ ಹೇಳೋದ್ರಿಂದ ಮುಖಾಂತರ ಬಗ್ಗೆ ನನ್ನ ಜೊತೆ ಶುರುವಾಯಿತು. ಆನಂತರ ಪ್ರದೀಪ್ ಸರ್, ಶ್ರೀಧರ್ ಸರ್ ಜೊತೆನಲ್ಲಿ ಮಾತನಾಡಿ. ಸೊ ಮೊದಲನೇ ಇನ್ವಿಟೇಷನ್ನು ಹಾಡುಗಳು, ಅಂದರೆ ಹಾಡಿನ ಮುಖಾಂತರನೇ ಈಗ ಎಷ್ಟೊಂದು ಕಥೆನ ಹೇಳ್ತಾ ಇದ್ದೀವಿ. ಅಂದರೆ ಲೈಫ್ ಕೂಡ ಬೇರೆನೇ ಕಥೆ ಇದೆ, ಹಾಡುಗಳ ಮುಖಾಂತರವಾಗಿ ಏನೇನು ಅಂದರೆ ತುಂಬ ಎಮೋಷನ್ಸ್ ಇದೆ, ಒಂದು ಪ್ರೀತಿ ಇದೆ, ತ್ಯಾಗ ಇದೆ, ಅದನ್ನು ನೋಡಿದೆ, ಅದ್ರ ಜೊತೆ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ ಅನ್ನೋದು ಇರುತ್ತೆ. ಇದೆಲ್ಲವೂ ಒಂದು ಸಂಯುಕ್ತ ಆಗಿರುವಂಥ ಒಂದು ಚಿತ್ರಣ ಲೈಫ್ಗಳು. ಸೊ ಇದರಿಂದ ತುಂಬ ವಿಷಯ ಇದೆ. ಮೊದಲನೇದಾಗಿ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತಂದರೆ ಶ್ರೀಧರ್ ಸರ್ ಇಂದ ಶುರುವಾಗುತ್ತೆ. ಸೊ ಶ್ರೀಧರ್ ಸರ್ ಜೊತೆ ಅವ್ರ ಜೊತೆ ಕಾಂಬಿನೇಷನ್ ಏನಂದರೆ ಒಂಥರ ನಮಗೆ ಯಾವತ್ತೂ ಕಂಫರ್ಟಬಲ್. ಆದರೆ ಇದು ಕಂಪೋಸ್ ಮಾಡ್ತಾ ಇದ್ದೀವಿ, ಸೊ ಸಿನಿಮಾ ಏನೋ ಮಾಡ್ತಾ ಇದ್ದೀವಿ ಅಂತ ಹೇಳಿರ್ಬೇಕು ಅಂತಾನೆ ಎಲ್ಲವೂ ಕೂಡಿ ಬರುತ್ತೆ. ಗುರುಗಳ ಹತ್ರ ಕೇಳಿದಾಗ ಗುರುಗಳೇ ಒಂದು ಸಾಂಗ್ ಬೇಕು ಅಂತಂದರೆ ಪಾರಮ್ಮ ಸಾಂಗ್ ಇವ್ರಿಗೆ ಆಗಲೇಬೇಕು ಅಂತ ಹೇಳಿ ಜೊತೆಯಲ್ಲಿ ಕೂತ್ಕೊಂಡು ಅವರು ಸಂಘನ ಸ್ಟುಡಿಯೋದಲ್ಲಿ ಸರ್ಜನ್ಗೆ ಕೂತ್ಕೊಂಡು ಸುಮಾರು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಹೇಳಿದ್ದು ಈ ರೂಪಲ್ಲೇ ಹಾಗೆ ಕೇಳ್ತಾ ಇದ್ದಾಗೇ ಒಂದು ಕಾನ್ಫಿಡೆಂಟ್ ಇದ್ದಂಗೆ ಹಾಡು ಸೂಪರ್ ಹಿಟ್ ಆಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ. ಇನ್ನು ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಬಗ್ಗೆ ಟ್ರೈಲರ್ ಮುಖಾಂತರ ಬಗ್ಗೆ ಕಥೆ ಎಲ್ಲವನ್ನು ಹೇಳ್ತೀವಿ. ಸೊ ಅಲ್ಲಿವರೆಗೂ ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು ಪ್ರದೀಪ್ ಸರ್. ಇವತ್ತಿನ ದಿನಗಳಲ್ಲಿ ಪ್ರದೀಪ್ ಸರ್ ಹೇಳಿದಾಗೆ ಒಂದು ಸಿನಿಮಾ ರಿಲೀಸ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದ್ರ ಜೊತೆಯಲ್ಲಿ ಸಿನಿಮಾನ ಒಂದೊಂದು ಸಾಂಗಿಗೆ ಈವೆಂಟ್ ಮಾಡ್ತಾ ಈ ಥರ ಎಲ್ಲ ನಮ್ಮ ಸಿನಿಮಾ ಪ್ರಚಾರ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ತುಂಬ ದೊಡ್ಡದು. ಸೊ ಗುರುಗಳಿಂದಾಗಿ ನಿಮಗೆ ದೊಡ್ಡ ಸಕ್ಸಸ್ ಸಿಕ್ಕಿದ್ರೆ ನಮಗೂ ಆ ದೊಡ್ಡ ಸಕ್ಸಸ್ ಸಿಗುತ್ತೆ, ನಾವೆಲ್ಲ ಇದರಲ್ಲಿ ಸೇರ್ಬೋದು ಅಂತ. ಇವತ್ತು ನಮ್ಮ ಕ್ಯಾಮ್ರಾಮನ್ ಬರಬೇಕಾಗಿತ್ತು ಗುರುಪ್ರಸಾದ್ ಅವರು ಒಂದು ದೊಡ್ಡ ಸಿನಿಮಾ ಇಲ್ಲಿ ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರು ಬರೋಕ್ಕಾಗಿಲ್ಲ. ಲೇಖಚಂದ್ರ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ, ಮೋಹನ್ ಬಜರಂಗಿ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಪ್ರತಿಯೊಬ್ಬರು ಸಹ ಈ ಸಿನಿಮಾಗೆ ನಮ್ಮ ಸಿನಿಮಾ ಅಂದ್ಕೊಂಡು ಎಲ್ಲರೂ ಸೇರಿ ದುಡ್ಡಿರೋದ್ರಿಂದ ಈ ಕ್ವಾಲಿಟಿ ಕಾಣಿಸ್ತಾ ಇದೆ. ಸೊ ಎಲ್ಲರಿಗೂ ಈ ಸಿನಿಮಾ ಕ್ವಾಲಿಟಿಯಾಗಿ ಬರಲಿಕ್ಕೆ ಯಾರು ಕಾರಣ ಮಾಡ್ತಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಂದಿಲ್ಲ ಅಂತ ಹೇಳ್ಬಿಟ್ಟು ಹಾಗೇನೆ ಈ ಒಂದು ಸಾಂಗ್ಗೆ ಹೀರೋಯಿನ್ ಕೂಡ ನೇಚರ್ ಕ್ಯಾರೆಕ್ಟರ್ ಆಗಿದೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಬರಬೇಕು ಅಂತ ಹೇಳ್ಬಿಟ್ಟು. ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಥವಾ ಏನಾದರೂ ಒಳಗಡೆ ಮುಸ್ಲಿಂ ಗುದ್ದಾಟ ಎಲ್ಲ ನಮ್ಮ ಟೀಮಲ್ಲೇ ಆ ಥರ ಯಾರು ಗುದ್ದಾಡೋ ಅಂತ ಮನಸ್ಥಿತಿ ಯಾರು ಇಲ್ಲ ಸರ್, ಎಲ್ಲರೂ ಪ್ರೀತಿಯಿಂದ. ಸೊ ಇದನ್ನ ನಮ್ಮ ಮನೆ ಕೆಲಸ ಅಂತ ಮಾಡಿರುವಂಥ ಪ್ರತಿಯೊಬ್ಬರೂ ಸಹ ಅವರ ಸಮಯ ಮತ್ತೆ ಅವರ ಟ್ಯಾಲೆಂಟ್ ಏನಿದೆ ಅದನ್ನ ಸಂಪೂರ್ಣವಾಗಿ ನಮ್ಮ ಸಿನಿಮಾ ತೊಡಗಿಸ್ಕೊಂಡಿದ್ದಾರೆ. ಸೊ ಅವರೊಂದು ತುಂಬಾ ದೊಡ್ಡ ಸಿನಿಮಾ ಕೇರಳದಲ್ಲಿದ್ದಾರೆ ಕ್ಯಾಮ್ರಾಮನ್ ಅವರು. ಸೊ ಹಾಗಾಗಿ ಅಷ್ಟೇ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಇರ್ತಾರೆ. ಬಟ್ ಅವರು ಕ್ಯಾಮ್ರಾ ವರ್ಕ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇದು ಮೂರನೇ ಈವೆಂಟ್ ಅನ್ಸುತ್ತೆ. ಇಲ್ಲ, ಹಿಂದಿನ ಸಾಂಗ್ ಬಂದಿದ್ದೀವಿ ಸರ್, ಅಂಗಳದಲ್ಲಿ ಸಿನಿಮಾ ಸಾಂಗ್ ರಿಲೀಸ್ ಆದಾಗ ಬಟ್ ಕೆಲವೊಂದು ಸಂದರ್ಭದಲ್ಲಿ ಅದರ ಮಾತಿನ ಹಾಡಿರುವಂಥದ್ದು ಒಂದಲ್ಲ ಎಲ್ಲೊಂದು ಕಡೆ ಎಲ್ಲರಿಗೂ ಕೂಡ ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ಇಲ್ಲ, ಆ ಥರ ಮಿಸ್ಕಮ್ಯುನಿಕೇಷನ್ ಇಲ್ಲ.